ಇನ್ನು ಸಿಬಿಎಸ್ಇ ಪಠ್ಯದಲ್ಲಿ ಕೇಸರೀಕರಣ ಮಾಡ್ತಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಎನ್ಸಿಇಆರ್ಟಿಯ ಪಠ್ಯ ಪುಸ್ತಕದ ವಿರುದ್ಧ ವ್ಯಾಪಕ ವಿರೋಧ. ಕನ್ನಡ ಪಠ್ಯ ಪುಸ್ತಕದಲ್ಲಿ ಧಾರ್ಮಿಕ ಹೇರಿಕೆ ಎನ್ನುವಂತಹ ಆರೋಪ ಮಾಡಲಾಗ್ತಾ ಇದೆ. 6ನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪಠ್ಯ ಅದು. ಹಾಗಾದ್ರೆ ಅದರಲ್ಲಿ ಎಡವಟ್ಟಾಯ್ತಾ? ಎನ್ಸಿಇಆರ್ಟಿ ಹೊರತಂದಿರುವಂತಹ ಸಿಬಿಎಸ್ಇ ಪಠ್ಯ ಪುಸ್ತಕದಲ್ಲಿ ಆ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿರೋದು ಈಗ ವ್ಯಾಪಕ ವಿರೋಧಕ್ಕೆ ಕಾರಣ ಆಗಿದೆ. ಜೊತೆಗೆ ಕನ್ನಡದ ವೈಚಾರಿಕ ಪರಂಪರೆ, ಸಂಸ್ಕೃತಿಯ ಕಡೆಗಣನೆ ಮಾಡಿದ್ದಾರೆ. ಮಾಂಸಾಹಾರಿ ಆಹಾರ ಪದ್ಧತಿಯನ್ನ ಕೈಬಿಟ್ಟಿದ್ದಾರೆ. ಪಠ್ಯದಲ್ಲಿ ಕೇಸರೀಕರಣದ ಪ್ರಯತ್ನ ಆಗಿದೆ ಎನ್ನುವಂಥ ವಿರೋಧ, ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಪಾಠದಲ್ಲಿ ಮಾಂಸಾಹಾರದ ಬಗ್ಗೆ ಉಲ್ಲೇಖ ಇಲ್ಲ, ಕೇವಲ ಸಸ್ಯಾಹಾರಗಳನ್ನಷ್ಟೇ ಉಲ್ಲೇಖಿಸಲಾಗಿದೆ. ಸಮತೋಲನ ಆಹಾರ ಎನ್ನುವಂತಹ ಪಾಠ ಅದು. ಆ ಪಾಠದಲ್ಲಿ ಮಾಂಸಾಹಾರದ ಬಗ್ಗೆ ಉಲ್ಲೇಖ ಆಗಿಲ್ಲ ಅನ್ನೋದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಎನ್ಸಿಇಆರ್ಟಿ ಈ ಪಠ್ಯ ಪುಸ್ತಕದಲ್ಲಿ ಕೇಸರೀಕರಣ ಮಾಡಿದೆ ಎನ್ನುವಂತಹ, ಧಾರ್ಮಿಕ ಹೇರಿಕೆ ಮಾಡಿದೆ ಎನ್ನುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ. 6ನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪಠ್ಯ ಅದು. ಆ ಪಠ್ಯದ ಹೆಸರು ಈಗ ವಿರೋಧಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಶಿಕ್ಷಣ ತಜ್ಞರಾದಂತಹ ನಿರಂಜನ್ ಆರಾಧ್ಯ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿಬಿಎಸ್ಇ ತನ್ನ ಎಲ್ಲಾ ಸಂಯೋಜಿತ ಶಾಲೆಗಳಲ್ಲಿ ಮಕ್ಕಳು ಕನ್ನಡವನ್ನ 3ನೇ ಭಾಷೆಯನ್ನಾಗಿ ಕಲಿಯಬೇಕು ಅಂತ ಒಂದು ಪಠ್ಯ ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಅದರ ಹೆಸರನ್ನ ಕೃಷ್ಣ ಅಂತ ಇಟ್ಟಿದ್ದಾರೆ. ಯಾಕದನ್ನ ಕೃಷ್ಣ ಅಂತ ಇಟ್ಟಿದ್ದಾರೆ ಅಂತ ತಾವು ಕೇಳಿದಿರಿ, ಅದನ್ನ ಅವ್ರಿಗೇನೆ ಕೇಳ್ಬೇಕು. ಯಾಕೆಂತ ಹೇಳಿದ್ರೆ ಕರ್ನಾಟಕದ ಪರಂಪರೆಯಲ್ಲಿ ಪಂಪ, ಕುವೆಂಪು, ರನ್ನ, ಬಸವ ಬೇರೆಯವರ ಒಂದು ವೈಚಾರಿಕತೆಯ ನಾಡು ಇದು. ವೈಚಾರಿಕತೆ ಪರಂಪರೆ ಇಂದ ಬಂದಂತ ನಾಡಿದು. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಒಂದು ದೇವರು ಧರ್ಮದ ಹೆಸರನ್ನ ಆ ಪುಸ್ತಕಕ್ಕೆ ಇಡ್ಬೇಕು ಅಂತಕ್ಕಂಥ ಪ್ರಶ್ನೆ ಎನ್ಸಿಇಆರ್ಟಿಯನ್ನೇ ಕೇಳ್ಬೇಕಾಗತ್ತೆ, ಅಥವಾ ಎನ್ಸಿಇಆರ್ಟಿ ಉತ್ತರ ಕೊಡ್ಬೇಕಾಗತ್ತೆ. ಇದು ಶಿಕ್ಷಣ ತಜ್ಞರ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಅನ್ನುವಂಥ ಹೆಸರು ಕನ್ನಡ ಪುಸ್ತಕಕ್ಕೆ ಯಾಕಿಟ್ರು ಅನ್ನೋದನ್ನ ಎನ್ಸಿಇಆರ್ಟಿನೇ ಕೇಳಬೇಕಾಗತ್ತೆ. ಜೊತೆಗೆ ಅಷ್ಟೇ ಅಲ್ಲ, ಈ ಪಠ್ಯದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ವಿಚಾರಗಳಿರುವಂಥದ್ದು. ಜೊತೆಗೆ ಸಮತೋಲನ ಆಹಾರ ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಮಾಂಸಾಹಾರದ ಬಗ್ಗೆ ಉಲ್ಲೇಖನೇ ಮಾಡಿಲ್ಲ. ಹಾಗೆ ಧಾರ್ಮಿಕ ಹೇರಿಕೆ ಆಗ್ತಾ ಇರುವಂತಹ ಆರೋಪ ಕೂಡ ಮಾಡಲಾಗ್ತಾ ಇದೆ. ಇದು 6ನೇ ತರಗತಿಯ ಸಿಬಿಎಸ್ಇ ಪಠ್ಯ ಪುಸ್ತಕ ಕನ್ನಡ ಪುಸ್ತಕಕ್ಕೆ ಈ ರೀತಿ ಹೆಸರಿಟ್ಟಿರೋದು, ಜೊತೆಗೆ ಅದರಲ್ಲಿರುವಂತಹ ಒಂದು ಪಾಠ ಕೂಡ ಈಗ ವಿರೋಧಕ್ಕೆ ಕಾರಣ ಆಗಿದೆ. ಕೃಷ್ಣ ಅಂತ ಯಾಕೆ ಹೆಸರಿಟ್ರು? ಎನ್ಸಿಇಆರ್ಟಿನೇ ಕೇಳಿ ಅಂತಿದ್ದಾರೆ. ಜೊತೆಗೆ ಮಾಜಿ ಸಚಿವ ಮಧು ಬಂಗಾರಪ್ಪ ಕೂಡ ಎನ್ಸಿಇಆರ್ಟಿ ವಿರುದ್ಧ ಕಿಡಿಕಾರಿದ್ದಾರೆ. ಟ್ವೀಟ್ ಮಾಡಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ ಯಾಕೆ? ಕೃಷ್ಣ ಹೆಸರು ಇದಕ್ಕೆ ಸಂಬಂಧವೇ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಚಿವರು. ಕನ್ನಡದ ವೈಚಾರಿಕತೆ, ಸಂಸ್ಕೃತಿಯನ್ನ ಬದಿಗೆ ಸರಿಸಿ ಎನ್ಸಿಇಆರ್ಟಿ ರಾಜಕೀಯ ಸಾಂಸ್ಕೃತಿಕ ದಬ್ಬಾಳಿಕೆ ನಡೆಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಮಧು ಬಂಗಾರಪ್ಪ. ಎನ್ಸಿಇಆರ್ಟಿಯ ಪಠ್ಯ ಪುಸ್ತಕದ ವಿರುದ್ಧ ವ್ಯಾಪಕ ವಿರೋಧ ಮತ್ತು ರಾಜಕೀಯ ನಾಯಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದು ರಾಜಕೀಯ ಸಾಂಸ್ಕೃತಿಕ ದಬ್ಬಾಳಿಕೆ ಅನ್ನುವಂತಹ ಆರೋಪ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಧಾರ್ಮಿಕವಾಗಿ ದೇವರ ಹೆಸರುಗಳನ್ನೆಲ್ಲ ಇಟ್ಟಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಒಂದು ಪಾಠದ ಬಗ್ಗೆ ಕೂಡ ಆಕ್ರೋಶ ಇದೆ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವಿನಯ್, ಸಿಬಿಎಸ್ಇ ಈ ಪಠ್ಯ ಪುಸ್ತಕ ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿರೋದು ನಿಜಕ್ಕೂ ಕೂಡ ಪ್ರಶ್ನಾರ್ಹ ಅಂತಾನೆ ಅನ್ಸುತ್ತೆ. ಯಾಕೆ ಈ ತರದೊಂದು ಹೆಸರಿಟ್ಟರು ಅನ್ನೋದ್ರ ಬಗ್ಗೆ ಏನಾದ್ರೂ ಅಲ್ಲಿ ಉಲ್ಲೇಖ ಆಗಿದೆಯಾ? ಜೊತೆಗೆ ಯಾವ ರೀತಿಯಲ್ಲಿ ವಿರೋಧ ವ್ಯಕ್ತ ಆಗ್ತದೆ? ಒಟ್ಟಾರೆ ಈ ಪಠ್ಯ ಪುಸ್ತಕದಲ್ಲಿರುವಂತಹ ಆಕ್ಷೇಪಾರ್ಹ ವಿಚಾರಗಳು ಏನು ಅಂತ ಯಾಕೆ ವಿರೋಧ ವ್ಯಕ್ತ ಆಗ್ತಿದೆ? ಪ್ರತಿಮಾ, ಸದ್ಯಕ್ಕೆ ಸಿಬಿಎಸ್ಇ ಭಾಷಾ ವಿಚಾರಗಳನ್ನು ಕೂಡ ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಈ ಬಾರಿ ವಿದ್ಯಾರ್ಥಿಗಳಿಗೆ ಕನ್ನಡದ ಪರಿಚಯವನ್ನು ಕೂಡ ಭಾಷೆಗಳನ್ನು ಮಕ್ಕಳು ಕಲೀಲಿ ಅನ್ನೋ ವಿಚಾರಕ್ಕೆ ತಂದಿರುವಂತಹ ಹೊಸ ವಿಚಾರ. ಈ ಬಾರಿ ಇಂಟ್ರೊಡ್ಯೂಸ್ ಆಗಿರುವಂತಹ, ಅದರಲ್ಲೂ ಸಿಬಿಎಸ್ಇ ಕೇಂದ್ರೀಯ ಪಠ್ಯಕ್ರಮದಲ್ಲಿ 6ನೇ ತರಗತಿಯ
ಕನ್ನಡ ಭಾಷಾ ವಿಚಾರದಲ್ಲಿ ಒಂದು ಪಠ್ಯವನ್ನ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ, ಅಂದ್ರೆ ಇದು ಕೇವಲ ಕರಿಕ್ಯುಲಮ್ ಅಷ್ಟೇ ಅಲ್ಲ, ಶಿಕ್ಷಕರಿಗೆ ತರಬೇತಿಯನ್ನು ನೀಡುವಂಥದ್ದು, ಪಠ್ಯಕ್ರಮದ ಆಯಾಮಗಳನ್ನು ರೂಪಿಸುವಂಥದ್ದು, ಯಾವ ಹಂತಕ್ಕೆ ಎಷ್ಟು ಪಠ್ಯ ಇರಬೇಕು ಮತ್ತು ಪಠ್ಯದ ಸಿಲೆಬಸ್ ಹೇಗಿರಬೇಕು, ಯಾವ ವಯಸ್ಸಿಗೆ ಅನುಗುಣವಾಗಿ ಯಾವ ರೀತಿಯಾಗಿ ಪಠ್ಯಕ್ರಮಗಳನ್ನು ಜೋಡಿಸಬೇಕು ಅನ್ನೋಂಥದ್ದು ಫ್ರೇಮ್ ವರ್ಕ್ ಅನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಕೇಂದ್ರೀಯ ಪಠ್ಯ ಪುಸ್ತಕಗಳಿಗೆ ಸಿಲೆಬಸ್ ಅನ್ನು ಕೂಡ ಕೊಡುವಂಥದ್ದು ಮತ್ತು ಆ ತಜ್ಞರ ಒಂದು ಸೇರಿಕೊಂಡು ಒಂದು ಈ ರೀತಿಯಂತ ಕರಿಕ್ಯುಲಮ್ ಇರಬೇಕು ಅನ್ನೋಂಥದ್ದು ನಿಗದಿ ಮಾಡಿ ಸಿಲೆಬಸ್ ಅನ್ನು ಕೂಡ ಕೊಡ್ತಾರೆ. ಸದ್ಯಕ್ಕೆ 2020 ಏನು NEP ಅಂಡರ್ ಅಲ್ಲಿ CBSE 6ನೇ ತರಗತಿಯ ಮಕ್ಕಳಿಗೆ ಕನ್ನಡದ ಭಾಷೆ ಏನಿದೆಯಲ್ಲ, ಈ ಒಂದು ತೃತೀಯ ಭಾಷೆಯ ಕನ್ನಡದ ಸಬ್ಜೆಕ್ಟ್ ಅಲ್ಲಿ ಒಂದು ಪುಸ್ತಕವನ್ನು ಕೂಡ 6ನೇ ತರಗತಿ ಮಕ್ಕಳಿಗೆ ಪಠ್ಯವನ್ನು ತರಲಾಗಿದೆ. ಆ ಪಠ್ಯಕ್ಕೆ ಮೊದಲನೇ ವಿವಾದ ಏನು ಕೇಳಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಹೆಸರಿಟ್ಟಿರುವಂಥದ್ದು ಕೃಷ್ಣ ಅನ್ನುವಂಥ ಹೆಸರನ್ನಿಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ಬೋದು ರಾಜ್ಯ ಪಠ್ಯಕ್ರಮದ ಪಠ್ಯ ಪುಸ್ತಕಗಳಿಗೆ ಸಮಾಜ ವಿಜ್ಞಾನ, ಗಣಿತ, ನಲಿಕಲಿ ಈ ತರದ ಹೆಸರುಗಳಿದ್ದಾವೆ ಮತ್ತು ಪಠ್ಯಪುಸ್ತಕಗಳಿಗೆ ಕನ್ನಡ ಈ ರೀತಿಯಾಗಿ ವಿಷಯವನ್ನು ಹೇಳುವಂತಹ ಹೆಸರುಗಳು ಕೂಡ ಇರುವಂತದ್ದು. ಆದರೆ ಈ ಬಾರಿ CBSE ಕೇಂದ್ರೀಯ ಪಠ್ಯಕ್ರಮದಲ್ಲಿ 6ನೇ ತರಗತಿಯ ಮಕ್ಕಳು ಓದುವಂತಹ ಪಠ್ಯದಲ್ಲಿ 6ನೇ ತರಗತಿಯ ಕನ್ನಡದ ತೃತೀಯ ಭಾಷಾ ವಿಚಾರದ ಪಠ್ಯಕ್ರಮಕ್ಕೆ ಕೃಷ್ಣ ಅನ್ನುವಂಥ ಹೆಸರಿಟ್ಟಿರೋದು ಈಗ ಶಿಕ್ಷಣ ತಜ್ಞರ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಜೊತೆಗೆ ಕೆಲವೊಂದಿಷ್ಟು ಚಿಂತಕರ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಮೊದಲನೇದಾಗಿ ಕೃಷ್ಣ ಅನ್ನುವಂಥ ಹೆಸರು ಧರ್ಮಾಧಾರಿತವಾಗಿದೆ. ಇಲ್ಲಿ ದೇವರು ಧರ್ಮ ಅನ್ನುವಂಥದ್ದನ್ನ ಮಕ್ಕಳ ಮೇಲೆ ಒತ್ತಾಯಪೂರ್ವಕವಾಗಿ ಹೇರುವಂತದ್ದಾಗ್ತಾ ಇದೆ. ಇದರ ಜೊತೆಗೆ 6ನೇ ತರಗತಿಯ ಪಠ್ಯದಲ್ಲಿ ಸಮತೋಲನದ ಆಹಾರ ಅಂತ ಹೇಳುವಾಗ ಎಲ್ಲ ವಿದ್ಯಾರ್ಥಿಗಳು ಓದುವಂಥದ್ದು ಹಣ್ಣು, ತರಕಾರಿ, ಬೇಳೆ, ಸೊಪ್ಪು, ಇದರ ಜೊತೆಗೆ ಮೀನು, ಮಾಂಸ, ಮೊಟ್ಟೆ ಅನ್ನೋಂಥದ್ದನ್ನು ಓದ್ತಾರೆ, ಸಮತೋಲನವಾದಂತಹ ಆಹಾರವನ್ನು ಓದ್ತಾರೆ. ಆದರೆ ಸದ್ಯಕ್ಕೆ ಈ ಒಂದು ಪಠ್ಯದಲ್ಲಿ ಕೇವಲ ಬೇಳೆಕಾಳುಗಳು, ಸೊಪ್ಪು, ಇದರ ಜೊತೆಗೆ ಕೆಲವೊಂದಿಷ್ಟು ಸಾತ್ವಿಕ ಆಹಾರವನ್ನು ಹೇಳಿ ಮಾಂಸಾಹಾರವನ್ನ ಕಡೆಗಣನೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಇದು ಸಾಕಷ್ಟು ವಿರೋಧ ಕಾರಣ ಆಗಿದೆ. ಕೇವಲ ಸಾತ್ವಿಕ ಆಹಾರವನ್ನು ಹೇಳುವುದರ ಮೂಲಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒತ್ತಡವನ್ನು ತುಂಬುವಂಥದ್ದು, ಜೊತೆಗೆ ಕೇಸರೀಕರಣದ ಆರೋಪವನ್ನು ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಕೇವಲ ಒಂದು ಪಕ್ಷವಾಗಿ ಮಾಂಸಾಹಾರವನ್ನು ಕಡೆಗಣಿಸಿ ವಿದ್ಯಾರ್ಥಿಗಳನ್ನ ಎಲ್ಲೋ ಒಂದು ಕಡೆ ಒತ್ತಾಯಪೂರ್ವಕವಾಗಿ ಅವರ ಮನಸ್ಸನ್ನ ಡೈವರ್ಟ್ ಮಾಡುವಂತಹ ಮತ್ತು ರಾಷ್ಟ್ರೀಯ ಭಯೋತ್ಪಾದನೆ ಅನ್ನುವಂತಹ ಆರೋಪವನ್ನು ಕೂಡ ಶಿಕ್ಷಣ ತಜ್ಞರು ಮಾಡ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು.